ಬಹಳ ಕಾಲದ ಹಿಂದೆ ಕರ್ನಾಟಕದ ಹೃದಯ ಭಾಗದಲ್ಲಿ ವಾಡಿಯಾರ್ ವಂಶಕ್ಕೆ ಸೇರಿದ ಜ್ಞಾನಿ ಶ್ರೇಷ್ಠ ರಾಜನಾದ ಮೈಸೂರು ರಾಜನು ವಾಸಿಸುತ್ತಿದ್ದನು. ತನ್ನ ಶೌರ್ಯ, ದಯೆ ಮತ್ತು ಪ್ರಜೆಗಳ ಮೇಲಿನ ಪ್ರೀತಿಯಿಂದ ಅವನು ಎಲ್ಲರ ಮೆಚ್ಚುಗೆಯನ್ನು ಪಡೆದನು. ದಸರಾ ಹಬ್ಬದ ಸಂದರ್ಭದಲ್ಲಿ ಮೈಸೂರು ರಾಜನು ಬಂಗಾರದ ಹೌದಾದಲ್ಲಿ ಮಹಾಕಾಯ ಆನೆಯ ಮೇಲೆ ಆರೂಢನಾಗಿ ದೇವಿ ಚಾಮುಂಡೇಶ್ವರಿಯವರನ್ನು ಪೂಜಿಸುತ್ತಿದ್ದನು. ಆ ವೇಳೆ ರಾಜ್ಯವೆಲ್ಲ ಸಂಗೀತ, ನೃತ್ಯ ಮತ್ತು ಹರ್ಷೋದ್ಗಾರಗಳಿಂದ ಕಂಗೊಳಿಸುತ್ತಿತ್ತು. ಮೈಸೂರು ರಾಜನು ಪ್ರತಿಯೊಬ್ಬ ಮಕ್ಕಳಿಗೂ ಶಾಲೆಗಳನ್ನು ನಿರ್ಮಿಸಿ ಕಾರಿಗರು ಹಾಗೂ ಸಂಗೀತಗಾರರಿಗೆ ಬೆಂಬಲ ನೀಡಿ ಮೈಸೂರನ್ನು ಕರ್ನಾಟಕದ ಸಂಸ್ಕೃತಿಯ ರಾಜಧಾನಿಯನ್ನಾಗಿ ರೂಪಿಸಿದರು. ಶತ್ರುಗಳು ದಾಳಿ ಮಾಡಲು ಯತ್ನಿಸಿದಾಗ ಮೈಸೂರು ರಾಜನು ದೇವಿ ಚಾಮುಂಡಿಯವರ ಆಶೀರ್ವಾದದಿಂದ ಭಯವಿಲ್ಲದೆ ನಿಂತು ಧೈರ್ಯ ಮತ್ತು ಗೌರವದಿಂದ ತನ್ನ ನಾಡನ್ನು ಕಾಪಾಡಿದರು. ಸಿಡುಕು ಪ್ರತೀಕಾರದ ಬದಲು ಮೈಸೂರು ರಾಜನು ಶಾಂತಿಯನ್ನು ಆರಿಸಿಕೊಂಡು ನಿಜವಾದ ಶಕ್ತಿ ನಾಶದಲ್ಲಿ ಅಲ್ಲ, ಕ್ಷಮೆಯಲ್ಲಿದೆ ಎಂದು ಬೋಧಿಸಿದರು. ಇಂದಿಗೂ ಮೈಸೂರು ಅರಮನೆ, ಕರ್ನಾಟಕ ಸಂಗೀತದ ರಾಗಗಳು ಹಾಗೂ ಭವ್ಯ ದಸರಾ ಸಂಭ್ರಮದಲ್ಲಿ ಮೈಸೂರು ರಾಜನ ಆತ್ಮವು ಜೀವಂತವಾಗಿದ್ದು ಸಂಸ್ಕೃತಿ, ಶೌರ್ಯ ಮತ್ತು ಕರುಣೆ ಶಾಶ್ವತವಾಗಿ ಕೆಂಗೊಳಿಸುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ.